ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ರೀಡಿಂಗ್ ಮಾಡೋಣ. ಅದರ ಹೆಸರು ಏನು ಅಂತಂತಂದರೆ ಆರ್ ಯು ಆನ್ ಅ ರೈಟ್ ಪಾತ್. ನಾನು ಇದನ್ನು ಯಾಕೆ ಚೂಸ್ ಮಾಡಿದೆ ಅಂತಂತಂದ್ರೆ, ಈಗ ನೋಡ್ರಿ ನಿಮಗೆಲ್ಲ ಗೊತ್ತಿದ್ದಂಗೆ ಸೋಷಿಯಲ್ ಮೀಡಿಯಾ ಮೇಲೆ ಸ್ಪಿರಿಚುವಾಲಿಟಿದು ಒಂಥರ ಫ್ಲಡ್ ಬಂದಂಗೆ ಆಗೈತಿ. ಆದರೆ ಎಷ್ಟೊಂದು ಜನ ಮೀನಿಂಗ್ಲೆಸ್ ಪಾತ್ ಮೇಲೆ ಇರ್ತಾರೆ ಅಂತಂದ್ರೆ ಅದಕ್ಕೇನು ನಾವು ಯಾವಾಗ ಅವ್ರ ಜೊತೆ ಮಾತಾಡ್ತೇವೆ ಅವಾಗನ ಗೊತ್ತಾಕತಿ. ಎಷ್ಟೋ ಜನರಿಗೆ ಅರ್ಧ ನಾಲೆಜ್ ಇರ್ತೈತಿ. ನನ್ನ ಹತ್ರ ಯಾರು ನನ್ನ ಅಪ್ರೋಚ್ ಮಾಡಿರ್ತಾರೆ ಅವ್ರಿಗೆಲ್ಲ ಕೇಳಿ ಅವ್ರ ಜೊತೆ ಮಾತಾಡಿದ ಮೇಲೆ ಗೊತ್ತಾಕತಿ ಅವ್ರು ಏನು ಮಾಡಾಕತ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಯಾರು ಗೈಡ್ ಮಾಡ್ತಿರ್ತಾರೋ ಅದು ಗೊತ್ತಿಲ್ಲ. ಗೈಡೆನ್ಸೂ ಅರ್ಧವಟ, ಅವ್ರಿಗೆ ತಿಳಿದದ್ದೂ ಅರ್ಧವಟ. ಸೊ ಇಲ್ಲಿ ನಾವು ಏನು ರೀಡಿಂಗ್ ನೋಡೋಣ ಅಂತಂದರೆ, ನೀವೇನು ಫಾಲೋ ಮಾಡಾಕತ್ತೀರಿ ಅದು ಕರೆಕ್ಟ್ ಐತೆ ಅಥವಾ ಇಲ್ವಾ. ನಾನು ಒಂದು ಸನ್ನಿವೇಶ ಹೇಳೋಕ್ಕೆ ಇಷ್ಟಪಡ್ತೇನೆ. ಓಕೆ, ನನ್ನ ಫ್ರೆಂಡ್ ಒಬ್ರು ಇದ್ದರು. ಅವ್ರ ಮಗ ಸತ್ಯಸಾಯಿ ಭಕ್ತ. ಆಮೇಲೆ ಆ ಹುಡುಗ ಸಣ್ಣದಿತ್ತು, ಇಂಜಿನಿಯರಿಂಗ್ ಮಾಡ್ತಿತ್ತದ. ಅವ್ರ ಬ್ರಾಂಚಸ್ ಸಿಗೋದು ಹೋಗೋದು ಮಾಡೋದು ಭಾಳ ಮಾಡ್ತಿತ್ತು. ಅದೆಲ್ಲ ಭಜನೆ ಅದೆಲ್ಲ ಆಗ್ತಿತ್ತಲ್ಲ. ಆಮೇಲೆ ಅವತ್ತು ಅವ್ರು ಸಂಜೆಗೆ ಅವ್ರ ಮನೆಗೆ ಹೋದ್ನಿ. ಸ್ವಲ್ಪ ಏನೋ ನೋಡಿದ ಕೂಡ ಅನ್ನಿಸ್ತು ನನಗೆ, ಅಂದರೆ ಏನೋ ಮುರ್ಸಾಗೈತೆ ಮನ್ಯಾಗ ಅಂತಂದು ಹೇಳಿ. ಅದಕ್ಕೆ ಅವ್ರು ನನ್ನ ಕರೆದು ಹೇಳಾಕತ್ತಿದ್ರು, ಬರ್ರಿ ಮೇಡಮ್ ನೋಡಿ ಬರ್ರಿ ಇಲ್ಲಿ ಅವ್ನು ಹೆಂಗೆ ಮಾಡಾಕತ್ತಾನ ಅಂತಂದು ಹೇಳಿ. ಅವಂಗೇನಂತಂದ್ರೆ ವೀಕ್ಲಿ ಅವನ ತಲೆಯಾಗ 20 kg ಅಕ್ಕಿ ಕೊಡೋಣ ಅಂತ. ಆಮೇಲೆ ಭಜನೆ ಇದನ್ನು ಎಲ್ಲ ಭಾಳ ಮಾಡ್ತಿದ್ದ. ಇಂಜಿನಿಯರಿಂಗ್ ಮಾಡ್ತಿತ್ತು ಹುಡುಗ. ಅತಿ ಅಂದ್ರೆ ಅತಿ ಮಾಡಾಕತ್ಬಿಟ್ಟಿತ್ತು. ವೀಕ್ಲಿ 20 kg ಅಕ್ಕಿ ಕೊಡೋವಂತ. ಅರೇ ಅವ್ರು ಅಂತಂದರು, ವೀಕ್ಲಿ 20 kg ಅಕ್ಕಿ ನಮ್ಗೆ ಹೆಂಗೆ ಕೊಡೋಕೆ ಸಾಧ್ಯ ಹೇಳ್ರಿ ಅಂತಂತಂದ್ರು ಅವ್ರು. ಅಷ್ಟು ನಮಗೆ ಮಾಡೋಕೆ ಆಗೋದಿಲ್ಲ ಅಂತಂದದಕ್ಕೆ ಸ್ವಲ್ಪ ಒಯ್ಯಪ್ಪ ಅಂತೇನೋ ಹಿಡಿದ್ರಿಗೆ ಅಂತವ್ರು ಎಷ್ಟೊಂದು 5-6 ಕಿಲೋ ಕೊಟ್ಟಿರ್ಬೇಕು. ಅವು ಇಡೀ ಮನೆ ತುಂಬ ಚೆಲ್ಲಿ ಬಿಟ್ಟಿದ್ದದನ್ನ ಅಕ್ಕಿ. ಅವ್ರು ಅದನ್ನ ಹೇಳಿದ್ರೆ, ಹೆಂಗೆ ಕ್ಲೀನ್ ಮಾಡೋದು ನೋಡ್ರಿ ಇದನ್ನು, ಅಕ್ಕಿ ಎಲ್ಲೆಲ್ಲಿ ಬಿದ್ದಾವ ಅಂತಂದು ಹೇಳಿ. ಸೊ ನಾವು ಏನೇ ಫಾಲೋ ಮಾಡ್ತಾ ಇದ್ದರೂ ಸಹಿತ ಅದ್ರ ಬದಲಾಗಿ ನಮಗೆ ಪೂರ್ತಿಯಾಗಿ ಅರಿವಿರಬೇಕು, ಶಾಂತಿ ಇರಬೇಕು, ತಾಳ್ಮೆ ಇರಬೇಕು, ಸಹನಶಕ್ತಿ ಇರಬೇಕು. ಸರಿ ಯಾವುದು ತಪ್ಪು ಯಾವುದು ಅದನ್ನು ಎಲ್ಲರನ್ನೂ ಕೇಳಿದ ಮೇಲೆ ಅದನ್ನು ನಿರ್ಧಾರ ಮಾಡುವಂಥ ತಾಕತ್ತು ಅಷ್ಟರ ನಮಗೆ ಬೇಕು. ಸೊ ಅದಕ್ಕೆ ಇವತ್ತೇನು ನೋಡೋಣ, ಇವತ್ತೊಂದು ರೀಡಿಂಗ್ ಮಾಡಿ ನೋಡೋಣ. ನಾವು ಫಾಲೋ ಮಾಡ್ತಾ ಇರೋದು ಮೀನಿಂಗ್ಫುಲ್ ಪಾತ ಅಥವಾ ಮೀನಿಂಗ್ಲೆಸ್ ಪಾತ, ಅದನ್ನು ನೋಡ್ಕೊಳ್ಳೋಣ. ಅದ್ರ ಜೊತೆಗೆ ದುರ್ಗಾದೇವಿಯಿಂದ ನಾವು ಇದನ್ನು ತೊಗೊಳ್ಳೋಣ, ಒಂದು ಅಡ್ವೈಸ್ ತೊಗೊಳ್ಳೋಣ. ಯಾವ ವಿಷಯದ ಮೇಲೆ ಅವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದು ಹೇಳ್ತಾರ ಅಂತಂತನೂ ನೋಡೋಣ. ಓಕೆ, ತಾವು ಇದು 3 ಫೈಲ್ ಅಂತ ಇಟ್ಕೊಡ್ರಿ. ಸೊ ತಮ್ಗೆ ಯಾವ್ದು ಬೇಕೋ ತಾವು ಚೂಸ್ ಮಾಡಿಕೊಡ್ರಿ, ಅದ್ರ ಮೇಲೆ ರೀಡಿಂಗ್ ಮಾಡೋಣ. ಓಕೆ, ನಾನು ಇದನ್ನು ತೆಗಿತೇನೆ, ಇದನ್ನೆರಡು. ಸೊ ವಿಲ್ ಟೇಕ್ ದಿಸ್ ಫಸ್ಟ್ ಒನ್. ಅಬ್ಸಲ್ಯೂಟ್ಲಿ ಯು ಆರ್ ಆನ್ ಅ ರೈಟ್ ಪಾತ್, ನೋ ಡೌಟ್. ಯಾಕಂದ್ರೆ ಬರೀ ಕಾರ್ಡ್ಸದ ಎನರ್ಜಿ ನೋಡಿದ್ರೆ ನಾನು ಹೇಳ್ಬೋದು. ನೀವು ಇಷ್ಟು ದಿನ ತೆಗೆಲ್ಲ ಟ್ಯಾರೋ ಕಾರ್ಡ್ ರೀಡಿಂಗ್ ನೋಡಿ ಆಲ್ಮೋಸ್ಟ್ ನಿಮಗೆ ಕಾರ್ಡ್ಸ್ ಏನು ಹೇಳ್ತಾವೆ ಅಂತಂದು ಹೇಳಿ ಗೊತ್ತಾಗಿರ್ಬೋದು. ಸಿ, ದಿಸ್ ಇಸ್ ಅ ಇಂಟ್ಯೂಷನ್ ಕಾರ್ಡ್, ದಿಸ್ ಇಸ್ ಅ ಪಾಸಿಟಿವ್ ಕಾರ್ಡ್, ಆ್ಯಂಡ್ ದಿಸ್ ಇಸ್ ಅ ಅಪಾರ್ಚುನಿಟೀಸ್ ಕಾರ್ಡ್. ಆ್ಯಂಡ್ ಇದೇನಪ್ಪ ತೋರಿಸ್ತೈತಿ ಅಂತಂತಂದರೆ ಒಂಥರ ಅವೇಕನಿಂಗ್, ನಿಮ್ಮನ್ನು ನೀವು ಹುಡುಕ್ತಾ ಇರೋದು. ಓಕೆ, 3 of cups, 7 of swords. चलो इसको थोड़ा सा कंप्लीटली पढ़ लेते हैं. ತಾವು ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿರಿ ಸ್ವಲ್ಪ ಕಾರ್ಡ್ಸ್ ಕಡೆ ಲಕ್ಷ ಕೊಡ್ರಿ. ನೋಡಿ, ಇಲ್ಲೂ ಡಿವೈನ್ ಎನರ್ಜಿ ಜೋಡಿ ಕನೆಕ್ಷನ್ ಐತಿ, ಇಲ್ಲೂ ಡಿವೈನ್ ಎನರ್ಜಿ ಜೋಡಿ ಕನೆಕ್ಷನ್ ಐತಿ, ಇಲ್ಲೂ ಐತಿ. ಬೇಸಿಕಲಿ ನೀವು ಎಂಥ ವ್ಯಕ್ತಿ ಅಂತಂತಂದ್ರೆ ಬೈ ಬರ್ತ್ದಿಂದನೇ ನಿಮಗೆ ಗೊತ್ತೈತಿ. ಅಂದ್ರೆ ನೀವು ಒಂದು ಮಿಷನ್ ಮೇಲೆ ಬಂದಿರಿ, ನಿಮ್ಮ ಸೋಲ್ ಪರ್ಪಸ್ ಏನೋ ಅವಾಗಿಂದನೇ ಸೋಲ್ ಸರ್ಚಿಂಗ್ ನಡೆದೈತಿ. ಓಕೆ, ಅಂದರೆ ಈ ಈ ಜಗತ್ತಿನಲ್ಲಿ ಯಾವ ಥರ ವ್ಯವಹಾರ ಮಾಡಬೇಕು, ಎದಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಅದೆಲ್ಲ ನಿಮಗೆ ಗೊತ್ತು. ಸೊ ಯು ಆರ್ ಆನ್ ಅ ರೈಟ್ ಪಾತ್. ನೀವು ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿರಲ್ಲ, ಸ್ಪಿರಿಚುವಲಿ ಯು ಆರ್ ಎಂಜಾಯಿಂಗ್ ಯುವರ್ ಲೈಫ್. ಯು ಲೈಕ್ ಯುವರ್ ಓನ್ ಕಂಪನಿ. ಯಾವಾಗ ಯಾವ ಮನುಷ್ಯ ತನ್ನ ಕಂಪನಿ ಲೈಕ್ ಮಾಡ್ತಾನೋ ಅವಾಗ ಅನ್ಕೋಬೇಕು, ಅಂದ್ರೆ ಅವ್ರಿಗೆ ಮತ್ತೊಬ್ಬರದ ಅವಶ್ಯಕತೆನೇ ಇರೋಂಗಿಲ್ಲ ಆ ಟೈಮ್ದೊಳಗೆ. ಅಂದ್ರೆ ಅವ್ರು ತಮ್ಮದು ಅಲೋನ್ನೆಸ್ ಅವ್ರು ಇಷ್ಟು ಬ್ಯೂಟಿಫುಲಿ ಎಂಜಾಯ್ ಮಾಡ್ತಿರ್ತಾರಲ್ಲ,
ಇದು ರೇರ್ದೊಳಗೆ ರೇರೆಸ್ಟ್ ಥಿಂಗ್. ಯಾರಿಗಾದ್ರೂ ಈಗ ಸಿಕ್ತೀವಿ ಅಂತಂತಂದ್ರೆ ಟ್ರೈ ಟು ಎಂಜಾಯ್ ದಟ್ ಲೈಫ್ ಅಯ್ಯೋ ನಾವು ಒಬ್ಬರೇ ರೀ ಹಂಗೆ ಹಿಂಗೆ ಅಂತಂದು ಎಲ್ಲೂ ಗ್ರೂಪ್ನಾಗ ಎಲ್ಲೂ ಕುಡ್ಕೊಳಕ್ಕೆ ಹೋಗ್ಬೇಡ್ರಿ. ದೇವ್ರು ಭಾಳ ಕ್ವಚಿತ ಜನರಿಗೆ ಇಂಥ ಸಂದರ್ಭ ತಂದು ಕೊಟ್ಟರೆ ತಮ್ಮ ಜೀವನದೊಳಗೆ. ಟ್ರೈ ಟು ಎಂಜಾಯ್ ಇಟ್. ಓಕೆ, ಇಲ್ಲೇನು ತೋರಿಸ್ತತಿ ಅಂತಂತಂದ್ರೆ ಸಾಲಿಡ್ ನ್ಯೂ ಬಿಗಿನಿಂಗ್ಸ್ ವಿತ್ ಅ ಲಾಟ್ ಆಫ್ ಕ್ಲಾರಿಟಿ. ನಾನು ಇಲ್ಲೊಂದು ಏನು ಹೇಳೋಕೆ ಇಷ್ಟಪಡ್ತೇನೆ ಅಂತಂತಂದ್ರೆ, ತಾವು ಯಾರೇ ಇರ್ಬೋದು, ತಮ್ಮದು ರೀಬರ್ತ್ ಆಗೈತಿ. ನೀವು ಅದೇ ಫ್ಯಾಮಿಲಿ ಒಳಗನೆ ಇರ್ಬೋದು ಅಥವಾ ಫ್ಯಾಮಿಲಿ ಬಿಟ್ಟನೇ ಇರ್ಬೋದು. ಬಟ್ ಹೆಂಗೆ ಅಂತಂದ್ರೆ, ನೀವು ನಿಮ್ಮ ಮಿಷನ್ ಕಂಪ್ಲೀಟ್ ಮಾಡೋಕೆ, ನಿಮ್ಮ ಸೋಲ್ ಪರ್ಪಸ್ ಕಂಪ್ಲೀಟ್ ಮಾಡೋಕೆ ನೀವು ಮತ್ತೊಮ್ಮೆ ಹುಟ್ಟಿ ಬಂದಿರಿ ಇಲ್ಲಿ. ಸೊ ಇಲ್ಲಿ ನಿಮಗೇನು ಹೇಳಾಕತ್ತತಿ ಅಂತಂದ್ರೆ, ಟ್ರಸ್ಟ್ ಯುವರ್ ಇನ್ನರ್ ವಿಸ್ಡಮ್. ನಿಮಗೇನಾದರೂ ಅದ್ರೊಳಗೆ ಪ್ರಾಬ್ಲಮ್ ಇತ್ತು ಅಂತಂತಂದರೆ, ಟ್ರೈ ಟು ಟ್ರಸ್ಟ್ ಯುವರ್ ಸೆಲ್ಫ್. ಇನ್ನರ್ ಕಾಲಿಂಗ್ ಏನು ಹೇಳ್ತೈತಿ ಅಂತಂದು ಹೇಳಿ ನೋಡ್ರಿ, ನಿಮಗೆ ಇಂಟ್ಯೂಷನ್ ಲೆವೆಲ್ ಮೇಲೆ ನೀವು ಜಾಸ್ತಿ ಕೆಲಸ ಮಾಡಿರಿ. ಯಾಕಂತಂದ್ರೆ ಅದು ಈಗಾಗಲೇ ಸಾಕಾಗುವಷ್ಟು ಟ್ರಾನ್ಸ್ಪರೆನ್ಸಿ ಐತಿ ಅದರೊಳಗೆ. ಅದನ್ನು ಇನ್ನಷ್ಟು ತಿದ್ದುಕೊಳಕ್ಕೆ ನೋಡ್ರಿ ನೀವು. ಸೊ ಹೆಂಗಂತಂತಂದ್ರೆ ಅದು ಒಂದು ನಿಮ್ಮ ಸ್ಪಿರಿಚುವಲ್ ಲೈಫ್ದೊಳಗೆ ಒಂದು ಸ್ಪೀಡ್ ಕೊಡ್ತೈತಿ ಅದು. ಸ್ಪಿರಿಚುವಲ್ ಲೈಫ್ ಅಂತಂತಂದ್ರೆ ಎಲ್ಲ ಒಂದು ಕಡೆ ಕುಂತು ಎಲ್ಲರೂ ಧ್ಯಾನ ಮಾಡೋದು, ಬರೀ ಜಪ ಮಾಡ್ಕೊತ ಕುಂಡ್ರೋದು ಅಂತಂತಲ್ಲ. ಈ ವ್ಯವಹಾರಯುಕ್ತ ಜೀವನದಲ್ಲಿ ಅದಕ್ಕೆ ಅಂಟ್ಕೊಳ್ಳಾರದೆ ಇದ್ದು ಅದನ್ನು ಎಂಜಾಯ್ ಮಾಡೋದು. ದಟ್ ಈಸ್ ಅ ರಿಯಲ್ ಸ್ಪಿರಿಚುವಾಲಿಟಿ. ಇದು ಹೆಂಗಂತಂದ್ರೆ ಹಲಸಿನ ಹಣ್ಣು ಬಿಚ್ಚೋಕ್ಕಿಂತ ಮೊದಲು ಕೈಗೆ ಎಣ್ಣೆ ಹಚ್ಕೊಂಡು ಹಲಸಿನ ಹಣ್ಣು ಬಿಚ್ಚಬೇಕು, ಆ ಥರ. ಸೊ ಯು ಆರ್ ಡೂಯಿಂಗ್ ದಟ್. ಸೊ ಈಗ ನೀವು ನಂಬುವಂಥ ಇಷ್ಟ ದೇವತೆ ಅಂತಂತಂದ್ರಿ, ಅಥವಾ ಒಂದು ಹೈಯರ್ ಎನರ್ಜಿ ಜೋಡಿ ಕನೆಕ್ಟ್ ಆಗೋಣ. ಅದು ಯಾರು ಅಂತಂತಂದರೆ ದುರ್ಗಾದೇವಿ. ಅವ್ರು ನಿಮಗೆ ಇನ್ನೊಂದು ಸ್ವಲ್ಪ ಯಾವ ವಿಷಯದೊಳಗೆ ಏನು ಹೇಳೋಕೆ ಇಷ್ಟಪಡ್ತಾರ ಅಂತಂದು ಹೇಳಿ ನೋಡೋಣ. ಓಕೆ, ಡಿವೈನ್ ಟೈಮಿಂಗ್ ಈಸ್ ನೆವರ್ ಲೇಟ್, ಓನ್ಲಿ ಪರ್ಫೆಕ್ಟ್ಲಿ ಅಲೈನ್ಡ್. ಸೊ ನೀವು ಏನಾದರೂ ನನಗೆ ಅನಿಸೋ ಮಟ್ಟಿಗೆ ನೀವು ವೇಟ್ ಮಾಡಕತ್ತಿರ್ಬೇಕು. ಯಾವುದಾದ್ರೂ ಸ್ಪಿರಿಚುವಲ್ ಲೈನ್ದೊಳಗೆ ಎಲ್ಲರೂ ವೇಟ್ ಮಾಡ್ತಿರ್ತಾರೆ. ಈವನ್ ನಾನು ವೇಟ್ ಮಾಡ್ತಿರ್ತಾನೆ, ಏನಾದರೂ ಮಿರಾಕಲ್ಸ್ ಆಗಬೇಕು, ಏನಾದರೂ ಹಂಗಾಗಬೇಕು ಹಿಂಗಾಗಬೇಕು ಅಂತಂದು ಹೇಳಿ. ಸೊ ಹೆಂಗೈತಿ ಅಂತ ನೀವು ಆ ಥರ ಏನಾದರೂ ವಿಚಾರ ಮಾಡಕತ್ತಿದ್ರಿ ಅಂತ ಜಸ್ಟ್ ವೇಟ್ ಫಾರ್ ಎ ಡಿವೈನ್ ಟೈಮ್. ಡಿವೈನ್ ಟೈಮ್ದೊಳಗೆ ಯಾವಾಗ ಕೆಲಸ ಆಗ್ತೈತಲ್ಲ ಅದು ಪರ್ಫೆಕ್ಟ್ ಆಗಿರ್ತೈತಿ. ನಾವು ಗಡ್ಬಡಿ ಮಾಡಿ ಅದನ್ನೇನು ಮ್ಯಾನಿಫೆಸ್ಟ್ ಮಾಡೋಕ್ಕೂ ಅವಶ್ಯಕತೆ ಇಲ್ಲ. ಸ್ಪಿರಿಚುವಲ್ ಲೈನ್ದೊಳಗೆ ಹೆಂಗಂತಂದ್ರೆ ನೀವು ಬರೀ ಕೆಲಸ ಮಾಡಿ ಬಿಟ್ಬಿಡ್ರಿ. ರೈಟ್ ಟೈಮಿಗೆ ಏನು ರೈಟ್ ಥಿಂಗ್ ನಮ್ಮ ಮುಂದೆ ಬರ್ತೈತಲ್ಲ, ಅದು ನಿಜವಾಗ್ಲೂ ನಮ್ಮ ಜೀವನಕ್ಕೂ ಒಳ್ಳೇದನ್ನು ತೊಗೊಂಬಂದಿರ್ತೈತಿ. ಆಸ್ಕ್ ಕ್ಲಿಯರ್ಲಿ, ಡಿವೈನ್ ಹೆಲ್ಪ್ ರಿಕ್ವೈರ್ಸ್ ಪರ್ಮಿಷನ್. ಮಾ ದುರ್ಗಾ ನೆವರ್ ಇಂಟರ್ಫಿಯರ್ಸ್ ವಿತ್ ಫ್ರೀ ವಿಲ್, ಶಿ ವೇಟ್ಸ್ ಟು ಬಿ ಇನ್ವಿಟೆಡ್. ಭಾಳ ಮಂದಿ ಹೇಳ್ತಿರ್ತಾರೆ, ನಾವು ಮ್ಯಾನಿಫೆಸ್ಟ್ ಮಾಡ್ತೇವೆ ರೀ, ಎಷ್ಟೋ ವರ್ಷ ಆತ್ರಿ ಮಾಡಾಕತ್ತೇನೆ, ಅದು ಆಗಂಗಿಲ್ಲ ಅಂತ. ಯಾಕೆ ಗೊತ್ತೈತಿ ಅಂತಂತಂದ್ರೆ, ನೀವು ಏನು ಕೇಳ್ತಿರ್ತಿರಲ್ಲ ಅದ್ರೊಳಗೆ ಒಂದು ಚೂರು ಕ್ಲಾರಿಟಿ ಇರೋದಿಲ್ಲ. ನೀವೇ ಕನ್ಫ್ಯೂಸ್ಡ್ ಇರ್ತೀರಿ. ಯಾವಾಗೂ ಡಿವೈನ್ ಎನರ್ಜಿ ತನಗೇನು ಬೇಕೋ ಅದು ನಿಮಗೇನು ಕೊಡ್ತಿರೋದಿಲ್ಲ. ಕೆಲವೊಂದು ವಿಷಯಗಳನ್ನು ನಾವೇನು ಮ್ಯಾನಿಫೆಸ್ಟ್ ಮಾಡ್ತಿರ್ತೇವಲ್ಲ ಅದನ್ನು ನಾವು ವಿತ್ ಕ್ಲಾರಿಟಿ ಅದ್ರ ಮುಂದೆ ನಾವು ಇಟ್ವಿ ಅಂತಂತಂದ್ರೆ ಅವ್ರು ಇಂಟರ್ಫಿಯರ್ ಮಾಡ್ತಾರೆ ಆ ಟೈಮ್ದೊಳಗೆ. ಓಕೆ, ಸೊ ಏನು ಹೇಳಕತ್ತಾರ ಅಂತಂತಂದ್ರೆ, ನಿಮಗೆ ಏನು ಬೇಕಲ್ಲ, ನಿನಗೇನು ಬೇಕು ಅದನ್ನು ಆಸ್ಕ್ ಕ್ಲಿಯರ್ಲಿ, ಡಿವೈನ್ ಹೆಲ್ಪ್ ರಿಕ್ವೈರ್ಸ್ ಪರ್ಮಿಷನ್, ಮಾ ದುರ್ಗಾ ನೆವರ್ ಇಂಟರ್ಫಿಯರ್ಸ್ ವಿತ್ ಫ್ರೀ ವಿಲ್, ಶಿ ವೇಟ್ಸ್ ಟು ಬಿ ಇನ್ವೈಟೆಡ್. ಸೊ ಇನ್ವೈಟ್ ಹರ್. ಎನರ್ಜಿನ ಇನ್ವೈಟ್ ಮಾಡಿರಿ. ಬರೀ ದುರ್ಗಾದೇವಿನ ಅಂತಂದು ಹೇಳಾಗತ್ತಲ್ಲ, ಶಿ ಈಸ್ ಅ ವೆರಿ ಸ್ಟ್ರಾಂಗೆಸ್ಟ್ ಎನರ್ಜಿ. ಸೊ ಎನರ್ಜಿನ ನೀವು ಇನ್ವೈಟ್ ಮಾಡಿರಿ. ನಿಮಗೇನು ಕ್ಲಿಯರ್ಲಿ ಬೇಕು ಅಂದರೆ ನಿಮ್ಮ ಸ್ಪಿರಿಚುವಲ್ ಪಾತ್ ಅನ್ರಿ ಅಥವಾ ವಾಟ್ ಎವರ್ ನೀವು ಯಾವ ಪಾತ್ನೊಳಗೆ ಇದ್ರೂ ಸಹಿತ. ಸೊ ಅದರೊಳಗೆ ಕ್ಲಾರಿಟಿ ಬೇಕಾಗಿತ್ತು ಅಂತಂತಂದ್ರೆ ಕ್ಲಿಯರ್ಲಿ ಆಸ್ಕ್ ಹೆಲ್ಪ್. ಸೊ ತಾವು ಯಾರೆಲ್ಲ ಸೆಕೆಂಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ಏನು ರೀಡಿಂಗ್ ಬರ್ತಾ ಇದೆ. ಓಕೆ, ನೀವು ಎಷ್ಟು ಮೀನಿಂಗ್ಫುಲ್ ಪಾತ್ನೊಳಗದಿರಿ, ನೀವೇನೇ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅದರಿಂದ ನಿಮಗೆ ಏನು ಬೆನಿಫಿಟ್ ಆಗ್ತಾಯಿದೆ.
ಓಕೆ. ಎಸ್. ನೋಡಿ, ತಾವು ಯಾರೆಲ್ಲ ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿರಿ ಅವರಿಗಾಗಿ ಏನು ರಿಸಲ್ಟ್ ಬರ್ತಾ ಇದೆ ಅಂತಂತಂದರೆ, ನೀವು ಮನಸ್ಸಿನಲ್ಲಿ ಏನೋ ಒಂದು ಡಿಸೈರ್ ಇಟ್ಕೊಂಡಿರಿ ನೀವು. ಓಕೆ, ಡಿಸೈರ್ ಇರ್ಬೋದು ಅಥವಾ ಡಿಸೈರ್ಸ್ ಇರ್ಬೋದು. ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ನೀವು ಸಾಕಾಗೋಷ್ಟು ಲೋಡ್ ತೊಗೊಳಕತ್ತೀರಿ. ಮೊದಲೇ ಮಾತಂತಂದ್ರೆ ನಿಮ್ಗೆ ಏನು ಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಇಲ್ಲ. ಸೊ ಬಿ ಕ್ಲಿಯರ್ ಅಬೌಟ್ ಇಟ್. ನಿಮಗೆ ನಿಮ್ಮದೇ ಆದಂಥ ಕೆಲವೊಂದಿಷ್ಟು ಬಿಲೀಫ್ ಸಿಸ್ಟಮ್ಸ್ ಅದಾವೆ. ನನಗೆ ಅನ್ಸಿದ ಮಟ್ಟಿಗೆ ಸ್ಪಿರಿಚುವಲ್ ಲೈನ್ದೊಳಗೆ ನಿಮ್ಗೆ ಗೈಡೆನ್ಸದ ಅವಶ್ಯಕತೆ ಐತೆ. ನನಗೆ ಅನ್ಸಿದ ಮಟ್ಟಿಗೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಿಂಗೆ ಎಲ್ಲಿಂದಲ್ಲಿಂದ ಚಾರ ಚುಕ ಎಲ್ಲ ನೀವೆಲ್ಲ ಕಲೆಕ್ಟ್ ಮಾಡಿದ್ದದು ನಿಮ್ಮ ಹತ್ರ ನಾಲೆಜ್ ಐತೆ ಇಲ್ಲಿ. ಸೊ ಆ ಬಿಲೀಫ್ ಸಿಸ್ಟಮ್ ನೀವು ಬಿಟ್ಟು ಮೆಂಟಲಿ ಸ್ವಲ್ಪ ನೀವು ಫ್ರೀ ಆಗಬೇಕು. ಈಗ ಏನಾಗೈತಿ ಅಂತಂತಂದ್ರೆ ನೀವು ಯಾವ ಆ ಸ್ಪಿರಿಚುವಲ್ ಪಾತ್ನಾಗಿದ್ರೂ ಸಹಿತ ಈಗ ಸದ್ಯ ಅದು ನಿಮಗೆ ಬರ್ಡನ್ ಅಂತ ಅನ್ಸಾಗತೈತಿ. ನನಗೂ ಕೆಲವು ಸರ್ತಿ ಅನ್ನಿಸ್ತೈತಿ, ಜಪ ಮಾಡಬೇಕು ಅದನ್ನು ಮಾಡಬೇಕು ಅಂತಂದ್ರೆ ಏನೂ ಆಗಂಗಿಲ್ಲ, ಏನಪ್ಪ ಢೋ ಅಂತಂದು ಎಷ್ಟು ಹೊತ್ಕೊಂಡು ಬಿಟ್ಟೇನಿ ಇದನ್ನೆಲ್ಲ ತಲೆ ಮೇಲೆ ಅಂತ ನನಗೂ ಹಂಗಂಗೆ ಅನಿಸ್ತೈತಿ. ಒಮ್ಮೆ ಮನಸ್ತೈತಿ, ಅದೇನೇನು ದೊಡ್ಡ ವಿಷಯ ಅಲ್ಲ. ಆದರೆ ಅದು ಕಂಟಿನ್ಯೂ ಆಗಬಾರ್ದು ಅಷ್ಟೇ. ಕಂಟಿನ್ಯೂಸ್ಲಿ ನೀವು ಅದೇ ಫ್ರೀಕ್ವೆನ್ಸಿ ಒಳಗಿದ್ರಿ ಅಂತಂದ್ರೆ ಅಥವಾ ಅದೇ ಎನರ್ಜಿ ಒಳಗಿದ್ರಿ ಅಂತಂದ್ರೆ ಇದರ ಅರ್ಥ ನೀವೇನು ಮಾಡಕತ್ತಿರಲ್ಲ, ಅದೆಲ್ಲೂ ಹತ್ತಕತ್ತಿಲ್ಲ ಅಂತ. ಸೊ ಇಲ್ಲಿ ಏನು ಹೇಳಕತ್ತೈತಿ ಅಂತ, ಆದಷ್ಟು ಬರ್ಡನ್ ಕಡಿಮೆ ಮಾಡಿಕೊಡ್ರಿ. ಬರ್ಡನ್ ಕಡಿಮೆ ಮಾಡ್ಕೊಳ್ಳೋದು ಅಂತಂದ್ರೆ ಏನು, ಕೆಲವೊಂದು ಸರ್ತಿ ಜನ ಧ್ಯಾನಕ್ಕೆ ಅಂದ್ಕೊಂಡಿರ್ತಾರೆ. ಅವ್ರು ಮೊದಲೇ ಲೆಕ್ಕ ಹಾಕ್ಕೊಂಡಿರ್ತಾರೆ. ಅಂದ್ರೆ ಧ್ಯಾನದಾಗ ನನಗೆ ಇದನ್ನು ಕಾಣಬೇಕು, ಅಂದ್ರೆ ಧ್ಯಾನದಾಗ ನಾ ಕುಂತೇನಲ್ಲ, ನಾ ಈ ಪ್ರಶ್ನೆ ಇಟ್ಕೊಂಡೇನಿ, ನಾ ಈ ಪ್ರಶ್ನೆಗೆ ನಾನು ದೇವರೇ ನೀ ಉತ್ತರ ಕೊಡಬೇಕು ಅಂದ್ರೆ ನಾನು ನಿಮಗೊಂದು ಸಾಧಾರಣ ವಿಷಯ ಹೇಳಕತ್ತೇನೆ ಈ ಥರ. ಆಮೇಲೆ ಯಾರ್ದೋ ನಾವು ಧ್ಯಾನದ್ದೇನೋ ಕೇಳಿರ್ತೇವೆ, ಇಲ್ಲ ಅವ್ರಿಗೆ ಹಂಗೆ ಕಂಡಿತ್ತು, ಇವ್ರಿಗೆ ಹಿಂಗೆ ಕಂಡಿತ್ತು ಅಂದ್ರೆ ಹೆಂಗೆ ಅಂತಂದ್ರೆ ಕಂಡೀಷ್ನಲ್ ಆಗೋದು, ಇಲ್ಲಿ ಸಲ್ಲದ ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಕಮ್ ಔಟ್ ಆಫ್ ದಟ್. ಧ್ಯಾನ ಅಂತಂತಂದರೆ ಧ್ಯಾನ ಸಿರ್ಫ್ ಬೈಟ್ನೇಕ ಸಿರ್ಫ್ ಬೈಟ್ನೇಕ. ಯಾರ ಸಲುವಾಗಿ ಅಂತಂದ್ರೆ ನನ್ನಷ್ಟಕ್ಕೆ ನಾ ಶಾಂತಂಗೆ 10 ನಿಮಿಷ ಕುಂಟ್ರಾಕತ್ತೇನೆ ಅಷ್ಟೇ. ನನಗೆ ನವಿಲು ಕಂಡಿತ್ರಿ, ನನಗೆ ಮೊಲ ಕಂಡಿತ್ರಿ, ನನಗೆ ದೇವ್ರು ಕಂಡ್ರಿ, ರಾಮ ಕಂಡ್ರಿ, ಇಸ್ಕಪ್ ಕುಚ್ ಹೊಡ್ದು ಇದೆಲ್ಲ ಧ್ಯಾನ ಅಲ್ಲ. ಅದು ಪ್ರಶ್ನೆಗಳನ್ನು ಮೊದಲೇ ಕೇಳಿ ಆಮೇಲೆ ಕುಂಡ್ರೋದು ಇವು ನಯ್ಯೆ. ಇದರರ್ಥ ಇದೇನಾಕೈತೆ ಬರ್ಡನ್ ಕ್ರಿಯೇಟ್ ಮಾಡ್ತೈತೆ. ಆಮೇಲೆ ಹೆಂಗೆ ಅಂತಂದ್ರೆ ನಮಗೆ ಏನು ಬೇಕು ಅದು ಸಿಗಂಗಿಲ್ಲಲ್ಲ. ಸೊ ವಿ ಗೆಟ್ ಇರಿಟೇಟ್. ಇದೇನೆಲ್ಲ ಹೊರೆ ಹೊತ್ಕೊಂಡಿರಲ್ಲ, ನನಗೆ ಅದು ಬೇಕು ಇದು ಬೇಕು ಅದನ್ನೆಲ್ಲ ಒಂದು ಸ್ವಲ್ಪ ಬಾಜುಕಿಡ್ರಿ. ಅದನ್ನು ನಿಮಗೇನಾದರೂ ಪೇನ್ ಇದ್ರೂ ಸಹಿತ ಬಾಜುಕಿಡ್ರಿ. ಅದನ್ನು ಈ ಹೊರೆ ಕಡಿಮೆ ಆಯಿತು, ನಿಮ್ಮ ಮೆಂಟಲ್ ಕ್ಲಾರಿಟಿ ಬಂತು ಅಂತಂತಂದ್ರೆ ನಿಮ್ಗೆ ಮತ್ತು ಯೂನಿವರ್ಸಿಗೆ ಕನೆಕ್ಷನ್ ಅಂದರೆ ನೀವು ಇಬ್ಬರು ಕನೆಕ್ಟ್ ಆಗ್ತೀರಿ. ಡಿವೈನ್ ಎನರ್ಜಿ ಜೊತೆ ಕನೆಕ್ಟ್ ಆದರೆ ಅಂತಂತಂದ್ರೆ ನಿಮ್ಮ ತಲೆ ಚಾಟ್ರಿಂಗ್ ಮಾಡಿನ ಸ್ವಲ್ಪ ಸುಮ್ಮನೆ ಅಂತಂತಂದ್ರೆ ಉತ್ತರ ತಾನೇ ಬರ್ತೈತಿ. ನೀವೇನೂ ಕಂಡೀಷನ್ ಹಾಕ್ಕೊಂಡು ಧ್ಯಾನ ಮಾಡೋಕೆ ಕುಂಡ್ರೋ ಅವಶ್ಯಕತೆ ಇಲ್ಲ. ನೋ ಡೌಟ್ ಯು ಆರ್ ಆನ್ ಅ ರೈಟ್ ಪಾತ್. ಆದರೆ ಹೆಂಗೆ ಅಂತಂತಂದ್ರೆ ಭಾಳಷ್ಟು ಏನು ನೀವೆಲ್ಲ ನಿಮ್ಮ ತಲೆಯೊಳಗೆ ಇಟ್ಕೊಂಡಿರಲ್ಲ, ಅದನ್ನು ಸ್ವಲ್ಪ ಕಚರ ಪಚರ ಒಂದು ಸ್ವಲ್ಪ ನೀವು ತೆಗಿಬೇಕು ಅದನ್ನು ಅಷ್ಟೇ. ಸೊ ಅದಕ್ಕೆ ದೇವಿ ಅನ್ರಿ ಅಥವಾ ದುರ್ಗಾದೇವಿ ಎನರ್ಜಿ ಅನ್ರಿ ನಿಮಗೆ ಏನು ಅಡ್ವೈಸ್ ಮಾಡ್ತೈತಿ? ಸ್ಯಾಕ್ರಿಫೈಸ್ ವಿತ್ ಲವ್ ಎಷ್ಟು ಕರೆಕ್ಟ್ ಬಂದೈತಿ ಅಂತಂತಂದ್ರೆ ನಾನು ನಿಮಗೆ ಹೇಳ್ತೇನೆ, ಓ ಮೈ ಗಾಡ್. ನಾಟ್ ಫಿಯರ್, ದಟ್ ಈಸ್ ನಾಟ್ ಟ್ರೂ ಆಫರಿಂಗ್. ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿ ಅಂತಂದ್ರೆ ಒಂದು ಕಂಡೀಷ್ನಲ್ ಆಗೋದು. ಇಲ್ಲೇ ಏನೈತಿ ಅಂತಂತಂದ್ರೆ ಚೋಟ್ಲಗ ಅಂತಂದ್ರೆ ಒಂಥರ ಪೇನ್ ಇಟ್ಕೊಂಡೇ ಕುಂಡ್ರೋದು ಎಲ್ಲದಕ್ಕೂ. ಅಂದರೆ ಮುಜಿಗೆ ಚಾಯಿಯೇ, ನನಗದು ಆಗವಲ್ತು, ನಾ ಧ್ಯಾನ ಮಾಡಿದ್ರೆ ನನಗೆ ಸಿಗ್ತೈತಿ, ಐಸಾ ಕುಚ್ ಭಿ ನೀ ಏನೈತಲ್ಲ ಅದನ್ನೆಲ್ಲ ಜಾಡಿಸಿ ಹೋಗೋದು ಸ್ವಚ್ಛಂಗೆ ಕೂಡ ಕಲೀರಿ. ಓಕೆ, ಸ್ಯಾಕ್ರಿಫೈಸ್ ವಿತ್ ಲವ್ ನಾಟ್ ಫಿಯರ್, ದಟ್ ಈಸ್ ಟ್ರೂ ಆಫರಿಂಗ್. ನೀವು ಎಷ್ಟಾಕೈತೆ ಅಷ್ಟು ನಿಮ್ಮನ್ನು ನೀವು ಲೈಟ್ ವೇಟ್ ಮಾಡಿಕೊಡ್ರಿ. ಯು ಆರ್ ನಾಟ್ ಬಿಹೈಂಡ್, ಯು ಆರ್ ಬೀಯಿಂಗ್ ಪ್ರಿಪೇರ್ಡ್. ಓಕೆ, ನಿಮಗೆ ಅನ್ನಿಸ್ತಿರ್ಬೋದು ನಾನು ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿ ಒನ್. ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೂ ಪ್ರಾಬ್ಲಮ್ ಆಕೈತಿ. ಇದು ಅದನ್ನು ತೋರಿಸೋ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅಯ್ಯೋ ನನ್ನ ಕೈಲೇ ಆಗಂಗಿಲ್ಲ, ನಾ ಸೋತು ಬಿಟ್ಟೇನಿ, ನಾ ಈಗಾಗಲೇ ಸಾಕಾಗುವಷ್ಟೆಲ್ಲ ಕೆಲಸ ಮಾಡೇನಿ, ನನಗೆ ಎಷ್ಟು ಜನ ಫೋನ್ ಮಾಡ್ತಾರೆ, ನನಗೆ ಎಷ್ಟು ಜನ ನನ್ನ ಕಡೆಯಿಂದ ಕನ್ಸಲ್ಟೇಷನ್ ತೊಗೋತಾರೆ, ಎಲ್ಲರ ಸಮಸ್ಯೆನೂ ಅದ. ಎಷ್ಟೋ ಮಾಡಾಕತ್ತೇವ್ರಿ ನಾವು, ಎಷ್ಟೋ ಮಾಡಾಕತ್ತೇವ್ರಿ. ಗರೆ ನೀ ಎಷ್ಟೋ ಮಾಡಾಕತ್ತಿ, ಅದು ನಿನಗೆ ಅನ್ಸಾಕತ್ತೈತಿ, ಬಟ್ ತುಮಾರ ಎಫರ್ಟ್ನ ಸಹಿ ದಿಶಾ में नहीं जा रहा है. सही दिशा में एफर्ट लगाओ, ठीक हो जाएगा.
ಸೊ ತಾವು ಯಾರೆಲ್ಲ ಥರ್ಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ನಿಮಗಾಗಿ ಏನು ಮೆಸೇಜ್ ಬರ್ತಾ ಇದೆ? ಆರ್ ಯು ಆನ್ ಅ ರೈಟ್ ಟ್ರ್ಯಾಕ್? ಬರೀ ಸ್ಪಿರಿಚುವಾಲಿಟಿನೇ ಅಂತಂತ ಹೇಳಿ ಅರ್ಥ ಮಾಡ್ಕೊಬೇಡ್ರಿ. ಯಾರು ಸೆಕೆಂಡ್ ಫೈಲ್ ನೋಡಿದ್ರಲ್ಲ, ಕೆಲವು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ ಎಷ್ಟೋ ರೆಸ್ಪಾನ್ಸಿಬಿಲಿಟಿನ ನಮಗೆ ಬೇಕಾಗಿ ನಾವೇ ಹೇರ್ಕೊಂಡಿರ್ತೇವೆ ಅದನ್ನು. ಅಂದರೆ ಯಾವುದು ಫಸ್ಟ್ ಮಾಡಬೇಕು, ಯಾವುದು ಸೆಕೆಂಡ್ ಮಾಡಬೇಕು, ಇಷ್ಟು ನೀವು ಸರಿಯಂಗೆ ತಿಳ್ಕೊಂಡ್ರೂ ಸಾಕು. ಇದು ಲವರ್ಸ್ ಕಾರ್ಡ್ ಇದೆ, 2 ಆಫ್ ಕಪ್ಸ್, ಹ್ಯಾಂಗ್ಡ್ ಮ್ಯಾನ್ ಆ್ಯಂಡ್ ಟವರ್. ಸೊ ಯಾರೆಲ್ಲ ತಾವು ಥರ್ಡ್ ನಂಬರ್ ಪೈಲ್ ಚೂಸ್ ಮಾಡ್ಕೊಂಡಿರಿ, ನನಗೆ ತಿಳಿದಂಗೆ ನೀವು ಬೇರೆದವ್ರನ್ನ ಭಾಳ ಜಾಸ್ತಿ ಫಾಲೋ ಮಾಡ್ತೀರಿ, ಪ್ರತಿಯೊಂದಕ್ಕೂ ಅಡ್ವೈಸ್ ತೊಗೊಳಕ್ಕೆ ಓಡಾಡ್ತೀರಿ ನೀವು. ಯಾವುದೇ ವಿಷಯ ಪ್ರತಿಯೊಂದು ವಿಷಯಕ್ಕೂ ಬಹುತೇಕ ನೀವು ಮತ್ತೊಬ್ಬರದ್ದು ಅಡ್ವೈಸ್ ಬೇಕಾಗ್ತೈತಿ. ಸೊ ಅಡ್ವೈಸ್ ತೊಗೊಳೋದನ್ನು ಬಂದ್ ಮಾಡಿರಿ ನೀವು ಮಂದಿ ಕಡೆಯಿಂದ. ವಿಷಯ ಬರಲಿ, ನಿಮ್ಮ ಹತ್ರ ಬುದ್ಧಿ ಇಲ್ಲ ಅಂತಂತಲ್ಲ, ನೀವು ಸಾಕಾಗುವಷ್ಟು ಬುದ್ಧಿ ಇದ್ದವ್ರನ್ನ ಅದಿರಿ. ಓಕೆ, ನಿಮಗೆ ಅಡ್ವೈಸ್ ಯಾರು ಕೊಡ್ತಾರಲ್ಲ ಅವರೆಲ್ಲರೂ ಸರಿ ಆದದನ್ನು ಕೊಡ್ತಾರೋ ಅಂತಂತಲ್ಲ. ಅದು ಸ್ಪಿರಿಚುವಲ್ ಲೈಫ್ ಆಗಿರ್ಬೋದು ಅಥವಾ ನಿಮ್ಮದು ವ್ಯವಹಾರಿಕ ಜೀವನ ಆಗಿರ್ಬೋದು. ಇಲ್ಲಿ ಸುಧಾರಣೆ ಮಾಡ್ಕೊಳ್ಳುವಂಥ ಅವಶ್ಯಕತೆ ಐತಿ ನಿಮಗೆ. ಯಾವುದೇ ವಿಷಯ ಬಂದರೆ ಪೇಷನ್ಸ್ ಲೂಸ್ ಮಾಡ್ಕೊಳ್ಳಾರ್ದಂಗನ ಅದ್ರ ಬದಲಾಗಿ ಸೂಕ್ಷ್ಮವಾಗಿ ವಿಚಾರ ಮಾಡೋಕೆ ಕಲೀರಿ ನೀವು. ನನಗೆ ಅನ್ಸಿ ಮಟ್ಟಿಗೆ ನಿಮಗೆ ಭಾಳ ಜನ ತಪ್ಪನ ಅಡ್ವೈಸ್ ಮಾಡ್ತಿರ್ತಾರೆ ಕಾಣ್ತೈತಿ. ನಿಮಗೆ ಭಾಳ ಜನ ತಪ್ಪನ ಅಡ್ವೈಸ್ ಮಾಡ್ತಿರ್ತಾರೆ ನಿಮಗೆ. ಸೊ ಇಲ್ಲಿ ಹೆಂಗಂತಂತಂದ್ರೆ ಮಂದಿ ಕಡೆಯಿಂದ ಅಡ್ವೈಸ್ ತೊಗೊಳೋದನ್ನು ಕಡಿಮೆ ಮಾಡಿರಿ, ಪೇಷನ್ಸ್ ಇನ್ಕ್ರೀಸ್ ಮಾಡಿಕೊಡ್ರಿ. ಯಾವುದಾದ್ರೂ ನಿಮ್ಮ ಅನುಕೂಲಕ್ಕೆ ಹೊಂದಿಕೊಳ್ಳಾರ್ದಂಥ ಯಾವುದಾದ್ರೂ ಚೇಂಜಸ್ ಬಂದರೆ ಅದನ್ನು ಬೇರೆ ದೃಷ್ಟಿಕೋನದಿಂದ ನೋಡಿರಿ. ಅಂದರೆ ಹೆಂಗಂತ ಆ ಥರ ಚೇಂಜಸ್ ಬಂದರೆ ಹ್ಯಾವ್ ಪೇಷನ್ಸ್ ಆ್ಯಂಡ್ ಆ ವಿಷಯ ನಿಮ್ಮ ಕಡೆ ಯಾಕೆ ಬಂದೈತಿ, ಅದಕ್ಕೊಂದು ಏನಾದರೂ ಅರ್ಥ ಇರ್ಬೋದಲ್ಲ, ಮುಂದೆ ಯಾವುದಾದ್ರೂ ಬೇರೆ ದಾರಿ ಸಿಗ್ಬೋದಲ್ಲ, ಈ ಥರ ವಿಚಾರ ಮಾಡೋಕೆ ಕಲೀರಿ. ಅಂದರೆ ನಿಮ್ಮ ವಿಚಾರ ಪ್ರವೃತ್ತಿಯನ್ನು ಬದಲಿಸಿಕೊಳ್ಳಿರಿ. ನಿಮಗೆ ಬರ್ತಾ ಇರೋವಂಥ ಸಂದೇಶ 5 ಆಫ್ ಸೋರ್ಸ್ ಏನು ಹೇಳ್ತೈತಿ ಅಂತಂದ್ರೆ ಟೂ ಮೆನಿ ಇನ್ಫಾರ್ಮೇಷನ್ಸ್. ಸೊ ಟೂ ಮೆನಿ ಇನ್ಫಾರ್ಮೇಷನ್ಸ್ ಇತ್ತಂದ್ರೆ हैंगड मैन ಅಂತಂತಂದ್ರೆ ನೀವು तुम उल्टा लटक जाओगे, तुम्हें समझ में नहीं आएगा कि किसको फॉलो करना है. एक्चुअली तुम्हें खुद को फॉलो करना है, तुम वो नहीं कर रहे हो. ಬೇರೆದವ್ರನ್ನ ಫಾಲೋ ಮಾಡಬೇಕು ಅಂತಿರಂಗಿಲ್ಲ. ಹೆಂಗೆ ಗೊತ್ತಾ, ಫಾರ್ ಎಕ್ಸಾಂಪಲ್ ಒಬ್ರೇನೋ ಬಂದು ಹೇಳಾಕತ್ತಿದ್ರೆ ಅವ್ರ ಸದ್ಗುರು ಅವ್ರದ್ದು ಏನೋ ಒಂದು ಬಾಡಿ ವೇಟ್ ಲೂಸ್ ಮಾಡೋದೇನೋ ಒಂದು ಐತಂತ, ಅದನ್ನ ಇಂತಿಷ್ಟು ಮಂದಿಗೆ ನಾವೆಲ್ಲ ಹಿಂಗೆ ಆನ್ಲೈನ್ ಏನೋ ಮಾಡ್ತೀವ್ರಿ ಅಂತ ನಮಗೆ ಅವ್ರನ್ನ ಫಾಲೋ ಮಾಡೋರು ಬಂದು ಹೇಳಾಕತ್ತಿದ್ರೆ, ತಾವು ಹೇಳಾಕತ್ತಿದ್ರು ನನಗಂತೂ 1 ಇಂಚೂ ಏನೂ ಕಡಿಮೆ ಆಗಿಲ್ಲ ರೀ, 1 ತಿಂಗಳಾಯ್ತು ನಾ ಏನೋ ಮಾಡಾಕತ್ತೀನಿ, ಹಂಗೆ ಹಿಂಗೆ ಏನೇನೋ ಹೇಳಾಕತ್ತಿದ್ರು ಅವ್ರು. ಅದಕ್ಕೆ ನಾ ಅಂತಂತಂದೆ, ನೋಡು ವೆಯ್ಟ್ ಲಾಸ್ ಮಾಡಬೇಕು ಅಂತಂತಂದರೆ ಡಯಟ್ ಮೇಲೆ ಲಕ್ಷ್ಯ ಕೊಡ್ಬೇಕು. ಓಕೆ, ಆಮೇಲೆ ಇಂತಿಷ್ಟು ಎಕ್ಸಸೈಸ್ ಅಂತಂದು ಹೇಳಿ ಮಾಡ್ಬೇಕು. ನೋಡು, ಒಂದು 100 ಜನರಿಗೆ ನಾವು ಒಂದೇ ಥರ ವಿಷಯ ಎಂದು ಹೇಳಕ್ಕೆ ಬರೋಂಗಿಲ್ಲ, ಒಂದೇ ವಿಷಯ ಫಾಲೋ ಮಾಡಿರಿ ಅಂತಲೂ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಬಾಡಿ ತಯಾರಾದದ್ದು ಬೇರೆ ಬೇರೆ ರೀತಿಯಿಂದ ತಯಾರಾಗಿರ್ತೈತಿ. ನಿನಗೊಂದು ಸೂಟ್ ಆಗ್ಬೋದು, ಅವ್ರಿಗೊಂದು ವಿಷಯ ಸೂಟ್ ಆಗಲಿಕ್ಕಿಲ್ಲ. ಸೊ ಹಿಂಗೆ ನೀವು ವಿಚಾರ ಮಾಡಿರಿ. ಯಾಕಂದ್ರೆ ನಿಮಗೆ ನೀವು ನಿರ್ಣಯ ತೊಗೊಳಂಗಿಲ್ಲ. ಯು ಆರ್ ನಾಟ್ ಅ ಗುಡ್ ಡಿಸಿಷನ್ ಮೇಕರ್. ವಿಷಯಗಳು ಏನಾದರೂ ನಿಮಗೆ ಬಂದರೆ ನೀವು ಹೆದರ್ತೀರಿ. ಅದಕ್ಕೆ ಸ್ಟಾಪ್ ಟೇಕಿಂಗ್ ಟೂ ಮೆನಿ ಇನ್ಫಾರ್ಮೇಷನ್ಸ್ ಆ್ಯಂಡ್ ಟೂ ಮೆನಿ ಅಡ್ವೈಸಸ್. ಓಕೆ, ಸೊ ಇಲ್ಲಿ ದೇವಿ ತಮಗೆ ಏನು ಹೇಳ್ತಾ ಇದ್ದಾಳೆ? ಎಸ್, ಎಷ್ಟು ಕರೆಕ್ಟ್ ಬಂದದ್ದು ನೋಡ. ಟವರ್ ಐತಿ, ಇಲ್ಲೂ ಸ್ಟಾರ್ಮ್ ಬಂದಂಗನ ಇದೆ. ಐ ಆಮ್ ವಿತ್ ಯು ಈವನ್ ಇನ್ ದ ಸ್ಟೋರ್ಮ್. तो शी इज़ देयर. जो तुम्हारा इनर गट्स है ना, उस पर थोड़ा सा ಅದ್ರ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಿರಿ.
ಪ್ರೊಟೆಕ್ಟ್ ಯುವರ್ ಎನರ್ಜಿ, ನಾಟ್ ಎವ್ರಿ ಒನ್ ಈಸ್ ಮೆಂಟ್ ಟು ವಾಕ್ ವಿತ್ ಯು. ನಾನು ಅದಕ್ಕೆ ಹೇಳಿದೆ, ಯು ಆರ್ ಟೇಕಿಂಗ್ ಟೂ ಮಚ್ ಆಫ್ ಇನ್ಫಾರ್ಮೇಷನ್ಸ್. ಎಲ್ಲರೂ ನಿಮಗೆ ಒಳ್ಳೆಯದನ್ನೇ ಬಯಸ್ತಾರ ಅಂತಂತಲ್ಲ, ಎಲ್ಲರ ಹತ್ರ ಒಳ್ಳೆ ಎನರ್ಜಿನೇ ಇರ್ತೈತಿ ಅಂತಂತಲ್ಲ. ನಿಮ್ಮ ಜೀವನದಲ್ಲಿ ಎಷ್ಟೋ ಒಳ್ಳೆಯ ವಿಷಯಗಳು ಬರ್ತಿರ್ಬೋದು, ಹೋಗ್ತಿರ್ಬೋದು. ಯಾಕಂದ್ರೆ ನೀವು ನೆಗ್ಲೆಕ್ಟ್ ಮಾಡ್ತೀರಿ, ಅದನ್ನು ನೀವು ಕ್ಯಾಚ್ ಮಾಡೋಂಗಿಲ್ಲ. ಸೊ ನೀವೇನು ಮಾಡಬೇಕು ಅಂತಂತಂದರೆ, ಬೇರೆಯವರ ಅಡ್ವೈಸ್ ಫಾಲೋ ಮಾಡೋದನ್ನು ಬಂದ್ ಮಾಡಬೇಕು. ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.